ಆರ್ ನಗರದಲ್ಲಿರುವಂತ ತೂಗುದೀಪ ದರ್ಶನ್ ನಿಲಯ. ಜೈ ಡಿ ಬಾಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವ್ರು ಯಾರು ಅಂತ ಕೆಲವರು ಮರ್ತೋಗಿರ್ಬೋದು, ಆದ್ರೆ ನಾವು ದರ್ಶನ್ ಸರ್ ಅಭಿಮಾನಿಗಳು ಯಾವತ್ತೂ ಮರೆಯಲ್ಲ. ಯಾಕಪ್ಪ ಅಂತಂದ್ರೆ ಇವರು ನಮ್ಮ ಪ್ರೀತಿಯ ದರ್ಶನ್ ಸರ್ ಅವರ ಕಟ್ಟನಿಟ್ಟಿನ ಅಭಿಮಾನಿ, ಆಟೋ ಬಸವ ಅಂತ. ಇವ್ರನ್ನ ಕೆಲವರು ಮರ್ತಿರ್ಬೋದು, ಆದ್ರೆ ನಾವು ಮರೆಯಲ್ಲ. ಯಾಕಂದ್ರೆ ಈ ಉಡುಗೊರೆ ಆಟೋವನ್ನ ಬಸವ ಅವರಿಗೆ ನಮ್ಮ ದರ್ಶನ್ ಸರ್ ಅವರು ಉಡುಗೊರೆಯಾಗಿ ನೀಡಿದ್ರು. ಅವ್ರು ಮಾಡಿದಂತ ಒಳ್ಳೆ ಕೆಲಸಗಳು ಸುಮಾರು ಇದಾವೆ, ಹೇಳಕ್ಕೆ ದೊಡ್ಡ ಲಿಸ್ಟೇ ಬೇಕಾಗುತ್ತೆ. ಇವರ ಒಂದು ವೃತ್ತಿ ಜೀವನಕ್ಕೆ ಆಸರೆ ಆಗ್ಲಿ ಅಂತ ದರ್ಶನ್ ಸರ್ ಅವರೇ ಖುದ್ದಾಗಿ ಕರೆದು ಆಟೋ ಉಡುಗೊರೆಯಾಗಿ ನೀಡಿದ್ದಾರೆ. ಆ ಸಂದರ್ಭ 5-6 ವರ್ಷ ಕೆಳಗಡೆ ಆಗಿತ್ತು. ಬನ್ನಿ ಮಾತಾಡಿ, ನಿಮ್ಮ ಬಸವ ಅವ್ರು ಏನ್ ಹೇಳ್ತಾರ. ನಮಸ್ತೆ ಎಲ್ಲರಿಗೂ. ಬಾಸ್ ಇಲ್ಲಕ್ಕೆ ಸಖತ್ ಫೀಲ್ ಆಗ್ತಾ ಇದೆ. ಅವರಿಂದ ತುಂಬಾ ಕಲ್ತಿದೀವಿ. ನಮ್ಗೂ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಹರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಆಗ್ಲಿ ಪರವಾಗಿಲ್ಲ. ಇವರು ಬಾಸ್ ನೆಂದು ಬಹಳ ಬೇಜಾರು ಇದ್ದಾರೆ. ಅವ್ರು ಇದ್ರೆ ಬಹಳ ಇಂತ ಒಂದು ಸುಮಾರು ಜನಕ್ಕೆ ಆದರ್ಶ ಆಗ್ತಿದ್ರಂತ ಕಣ್ಣೀರ್ ಆಗ್ತಾ ಇದಾರೆ. ನಿಜ ಹೇಳ್ಬೇಕಂದ್ರೆ ಅವ್ನು ಕೌತಂತ ಅಭಿಮಾನಿ ಬಳಕೆ ತುಂಬಾ ನಷ್ಟ ಆಗಿದೆ. ಆದಷ್ಟು ಬೇಗ ಹೊರಗಡೆ ಬರ್ಲಿ. ಇಂತ ಸುಮಾರು ಜನಕ್ಕೆ ಅವರ ಒಂದು ಸಹಕಾರ, ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋದಕ್ಕೆ ಇದೇ ಸಾಕ್ಷಿ.